ನಾವಿವತ್ತು ಬಂದಿದ್ದೇವೆ ಕೈರಂಪಣಿಗೆ. ನೀವು ತುಂಬಾ ಕಡೆ ಕೋಸ್ಟಲ್ ಸೈಡ್ ಅಲ್ಲಿ ಎಲ್ಲ ನೋಡಿರ್ತೀರಾ, ಈ ತರ ತುಂಬಾ ಜನರು ಸೇರಿ ಬಲೆಯನ್ನ ಎಳೆಯುವುದು. ಇದೊಂದು ಸಾಂಪ್ರದಾಯಿಕ ಸ್ಟೈಲ್ ನ ಮೀನುಗಾರಿಕೆ ಆಯ್ತಾ. ಇದನ್ನ ನಮ್ಮ ಊರಲ್ಲಿ ಕೈರಂಪಣಿ ಅಥವಾ ನಾಡದೋಣಿ ಫಿಶಿಂಗ್ ಅಂತ ಕರೀತಾರೆ. ಈ ಕೈರಂಪಣಿಯಲ್ಲಿ ಬಲೆ ಬಿಟ್ಟು ಹೇಗೆ ಮೀನು ಹಿಡಿತಾರಂತ ನೋಡಲು ನಾನಿವತ್ತು ಬಂದಿದ್ದೇನೆ ನಮ್ಮ ಬೆಂಗ್ರೆಯ ಶ್ರೀ ರಾಜೇಶ್ವರಿ ಕೈರಂಪಣಿಗೆ. ಇವನು ರತನ್ ಆಯ್ತಾ, ನಮ್ಮ ದೊಡ್ಡ ತಂಡೆಲ್ಲ ಇವನು. ಮೀನು ಎಲ್ಲಿದೆ ಅಂತ ನೋಟ ಇಡ್ಲಿಕ್ಕೆಲ್ಲ ಇವನಿಗೇನಿ. ಮತ್ತೆ ಇಲ್ಲಿ ನೋಡ್ಬೋದು ಕೆಲವರು ದೂರದಿಂದ ಒರಿಸ್ಸಾದಿಂದ ಎಲ್ಲ ಬರ್ತಾ ಇದ್ದಾರೆ. ಇಲ್ಲಿಗ ಮೊದ್ಲು ಎಲ್ರು ಸೇರಿ ಈ ತರ ದೋಣಿಯನ್ನ ಕೆಳಗಿಳಿಸ್ತಾರೆ. ಒಂದೊಂದೇ ಟಯರ್ ಅನ್ನ ಇಡ್ತಾ ದೋಣಿಗೆ ಏನು ಆಗದ ಹಾಗೆ ನಿಧಾನವಾಗಿ ಇಳಿಸ್ತಾ ಬರ್ತಾರೆ. ಈಗ ಎಲ್ರು ಇಲ್ಲಿ ದೊಣ್ಣೆಯನ್ನ ಹಿಡಿದು ರೆಡಿ ಇರ್ಬೇಕಾಯ್ತಾ. ಇಲ್ಲಿ ಇವ ನೋಡಿ ಕವಿಶ್ ದೊಣ್ಣೆ ತಕೊಂಡು ನಿಧಾನ ಬರ್ತಾ ಇದ್ದಾನೆ. ಈ ದೊಣ್ಣೆಯನ್ನ ನಮ್ಮ ಕೈರಂಪಣಿ ಭಾಷೆಯಲ್ಲಿ ಕಡೆ ಅಂತ ಕರೀತಾರಾಯ್ತಾ. ಕೆಲವರೆಲ್ಲ ಬರುವಾಗ ಸಣ್ಣ ಸಣ್ಣ ತುಂಡು ಹಗ್ಗವನ್ನೆಲ್ಲ ತಂದಿದ್ದಾರೆ, ಇದನ್ನ ಮಾರ್ ಅಂತ ಕರೀತಾರೆ. ಇವ ನೋಡಿ ಇಲ್ಲಿ ಆಶೆ ಮನೆಯಿಂದ ಬರುವಾಗ ಹಗ್ಗ ತರಲಿಲ್ಲಂತೆ, ಅದಕ್ಕೆ ಇಲ್ಲಿ ಕುತ್ಕೊಂಡು ಕಲ್ಲಿನಲ್ಲಿ ಹಗ್ಗ ಕಟ್ ಮಾಡ್ತಿದ್ದಾನೆ. ಈ ಕಡೆ ಮತ್ತು ಮಾರು ಯಾಕೆ ಉಪಯೋಗ ಮಾಡ್ತಾರಂತ ನಿಮ್ಗೆ ಮತ್ತೆ ತಿಳಿಸ್ತೇನೆ. ಈಗ ಆಕ್ಚುಲಿ ಕೆಲಸ ಸ್ಟಾರ್ಟ್ ಆಯ್ತಾ. ದೋಣಿಯಲ್ಲಿ ಬಲೆ ಎಲ್ಲ ಸೆಟ್ ಮಾಡಿ ದೋಣಿಯಲ್ಲಿ ಹೋಗುವವರು ಲೈಫ್ ಜಾಕೆಟ್ ಎಲ್ಲ ಹಾಕಿ ಬೋಟಲ್ಲಿ ಕೂತು ಕಡಲಿಗೆ ಹೋಗಲು ರೆಡಿ. ಗಾಳಿ ನೀರು ಕಡಲಿನ ಅಲೆಗಳನ್ನೆಲ್ಲ ನೋಡಿ ರಪ್ಪ ಅಂತ ದೋಣಿ ಓಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಂತ ಗೈಸ್, ಇವರಿಲ್ಲಿ ಕಡಲಿಗೆ ಹೋಗುದು ನೋಡಿ ದೊಡ್ಡ ದೊಡ್ಡ ಅಲೆಗಳ ಮಧ್ಯ ಮೋದಗಳನ್ನೆಲ್ಲ ತಪ್ಪಿಸಿ ಹೋಗ್ತಾ ಇದ್ದಾರೆ. ನಮ್ಮೊಟ್ಟಿಗೆ ಉಳಿದವರಿಗೆ ಸಹ ಏನಾದರೂ ಸಂಪಾದನೆ ಆಗ್ಬೇಕಂತ ತಮ್ಮ ಜೀವವನ್ನ ಒತ್ತೆ ಇಟ್ಟು ಕಡಲಿಗೆ ಹೋಗ್ತಾ ಇದ್ದಾರೆ. ಕಡಲಿನಲ್ಲಿ ದೋಣಿಯಲ್ಲಿ ಹೋಗ್ತಾ ಇರುವಾಗ ಇಲ್ಲಿ ಬೇಗ ಬೇಗ ರೋಪನ್ನ ಎಳಿತಾ ಹೋಗ್ಬೇಕಾಯ್ತಾ. ಕಡೆ ಮತ್ತು ಮಾರಿನ ಏನು ಉಪಯೋಗ ಅಂತ ಈಗ ನೋಡಿ. ಈ ತರ ಸಣ್ಣ ಹಗ್ಗವನ್ನ ರೋಪ್ಗೆ ಕಟ್ಟಿ ನಂತರ ಅದರ ಮಧ್ಯೆ ಕಡೆಯನ್ನ ಹಾಕಿ ಜೋಡಿಯಲ್ಲಿ ಬಲೆಯನ್ನ ಎಳಿತಾ ಬರು. ಕಡಲಿನ ಮಧ್ಯೆ ಮೀನುಗಾರರು ಬಲೆಯನ್ನ ಬಿಡ್ತಾ ಮತ್ತೊಂದು ಬದಿಯಲ್ಲಿ ದಡಕ್ಕೆ ಬರ್ತಾರೆ. ಇವರು ನಮ್ಮ ಬಾಲಣ್ಣ, ಈ ಕೈರಂಪಣಿಯ ಸಾಹುಕಾರರು. ಇವರು ಯಾವ ಡೈರೆಕ್ಷನ್ ಅಲ್ಲಿ ಹೇಳ್ತಾರೆ ಆ ಡೈರೆಕ್ಷನ್ ಅಲ್ಲಿ ಬಲೆಯನ್ನ ಎಳಿತಾ ಬರ್ಬೇಕು. ಇಲ್ಲಿ ಕೈರಂಪಣಿಗೆ ಬರುವವರಿಗೆ ಎಲ್ರಿಗೂ ಕೆಲಸ ಉಂಟಾಯ್ತಾ. ಈ ತರ ಬಲೆಯನ್ನ ಎಳಿಲಿಕ್ಕೆ, ಕೆಲವರಿಗೆ ದೋಣಿಯನ್ನ ಎಳೆದು ದಡದಲ್ಲಿ ಹಿಡ್ಲಿಕ್ಕೆ, ಹಗ್ಗವನ್ನ ಸವರ್ಲಿಕ್ಕೆ, ಬಲೆಯನ್ನ ಎತ್ತಿ ಹಿಡಿಲಿಕ್ಕೆ ಮುಂತಾದ ಕೆಲಸ ಎಲ್ಲ ಇರ್ತದೆ. ಕೈರಂಪಣಿ ಅಂದ್ರೆ ಅಷ್ಟು ಸುಲಭ ಅಲ್ಲ, ಇಲ್ಲಿ ಎಲ್ಲರ ಶ್ರಮ ಮುಖ್ಯ. ನಂತರ ಸ್ವಲ್ಪ ಹೊತ್ತಾದ ನಂತರ ನಿಧಾನವಾಗಿ ಬಲೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಯ್ತಾ. ಈ ಬಲೆ ಬರುವಾಗ ಮಾತ್ರ ತುಂಬಾ ಖುಷಿ ಆಗ್ತದೆ ಮಾರ್ರೆ. ಈ ಗಿಡುಗಗಳೆಲ್ಲ ಹಾರಿ ಬರ್ತವೆ. ನಮ್ಮ ರತನ್ ತಂಡೆಲ್ಲರೂ ಕಾಣ್ತಿಲ್ಲ ಮಾರೆ. ಓ ಇಲ್ಲೇ ಇದ್ದಾರೆ, ಫುಲ್ ಬಿಸಿ ಮಾರೆ. ಇಲ್ಲಿ ಬಲೆಯಲ್ಲಿದ್ದ ತೊರಕೆ ಮೀನೆಲ್ಲ ತೆಗಿತಾ ಇದ್ದಾರೆ. ಎರಡು ಕಡೆಯಿಂದ ಬಲೆ ಮೇಲೆ ಬಂದಿದ್ದೆ ಎಂತ ಮೀನ್ ಮಾರ್ರೆ. ಎಲ್ಲ ದೊಡ್ಡ ದೊಡ್ಡ ಕೊಡ್ಡಾಯಿ ಬಿದ್ದದ್ದು ಮಾರ್ರೆ. ಬಲೆ ಎಲ್ಲ ಕೊಡ್ಡಾಯಿ ಮೀನಿನ ರಾಶಿ. ಇಲ್ಲಿ ರಪ ಸಣ್ಣ ಬಲೆಗೆ ಮೀನನ್ನೆಲ್ಲ ತುಂಬಿಸಿ ಮತ್ತೆ ಮೀನನ್ನೆಲ್ಲ ಚಂದ ಮಾಡಿ ಇಲ್ಲಿ ನೀರಲ್ಲಿ ಕ್ಲೀನ್ ಮಾಡಿ ಈ ತರ ಕಲ್ಲಿನ ಮೇಲಿಂದ ಒಬ್ಬರೊಬ್ಬರಿಗೆ ಪಾಸ್ ಮಾಡಿ ಟೆಂಪೋಗೆ ಲೋಡ್ ಮಾಡ್ಬೇಕು. ಟೆಂಪೋ ಫುಲ್ ಆದ ನಂತರ ಸೀದಾ ಮಲ್ಪೆ ದಕ್ಕೆಗೆ ಸೇಲ್ ಮಾಡ್ಲಿಕ್ಕೆ ತಕೊಂಡು ಹೋಗ್ತಾರೆ. ಮತ್ತೆ ಇಲ್ಲಿ ನೋಡಿ ಕೆಲವರೆಲ್ಲ ಮಧ್ಯಾಹ್ನದ ಸಾರಿಗೆ ಅಂತ ಮೀನೆಲ್ಲ ತೊಟ್ಟೆಯಲ್ಲಿ ಹೆಕ್ಕಿ ತಕೊಂಡು ಹೋಗ್ತಿದ್ದಾರೆ. ಇಲ್ಲೇ ಕೆಲಸ ಮುಗಿಯುದಿಲ್ಲ. ಇಷ್ಟು ಭಾರದ ಬಲೆಯನ್ನ ಹೆಗಲ ಮೇಲೆ ಇಟ್ಟು ದೂರದಲ್ಲಿರುವ ದೋಣಿ ಹತ್ರ ಈ ತರ ಎತ್ಕೊಂಡು ತಕೊಂಡು ಹೋಗ್ಬೇಕಾಯ್ತಾ. ಮತ್ತೆ ಅಲ್ಲಿ ದೋಣಿಯಲ್ಲಿ ಪುನಃ ಬಲೆಯನ್ನ ತುಂಬಿಸ್ಬೇಕು. ಎಲ್ಲ ಆದ ನಂತರ ಇವಾಗ ಕವಿಶ್ ನೋಡಿ ಇಲ್ಲಿ ಪ್ರೌನ್ಸ್ ಸ್ಕ್ಯಾಮ್ ಮಾಡಿದ್ದಾನೆ. ಬಾರಿ ಖುಷಿ ಇವನಿಗೆ. ಇಲ್ಲಿ ಈ ತರ ಇರ್ತದೆ ನಮ್ಮ ಊರಲ್ಲಿ ಕೈರಂಪಣಿ ಅಥವಾ ನಾಡದೋಣಿಯ ಮೀನುಗಾರಿಕೆ. ಐ ಹೋಪ್ ನಿಮ್ಗೆ ನಮ್ಮ